ನಾನು ನೋಡಿಬೇಕು ಅಂತ ಈ ಊರಲ್ಲಿ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಹಣ ಸುಡೋರೆಲ್ಲ ಬಿಸಿ ಆಗೋಯ್ತಾರಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. Thank you, sir. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಏನು ಸ್ಪೆಷಲ್ ಇವತ್ತು ಅಂದರೆ, ಆ್ಯಕ್ಷನ್ ಪ್ರಿನ್ಸಸ್ ಧ್ರುವ ಸರ್ಜಾ ಅವ್ರನ್ನ ಗೆಸ್ಟಾಗಿ ಕರೆಸಿದಂಥದ್ದು ನಮ್ಮ ಸ್ಕೂಲಲ್ಲಿ, ನಮ್ಮ ಮಕ್ಕಳು ಓದ್ತಾ ಇರೋಂಥ ಸ್ಕೂಲಲ್ಲಿ. ಸೊ ಇದು ವಿಡಿಯೋ ಆಲ್ಮೋಸ್ಟ್ ಆಗಿ 1.5 ಮಂತೇ ಆಯಿತು ಅಂತಲೇ ಹೇಳ್ಬೋದು. ನಾನು ವಿಡಿಯೋ ಸ್ಟಾಪ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಇದನ್ನು ಒಂದು ಮೆಮೊರಿಬಲ್ ಆಗಿರಲಿ ಅನ್ನೋದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಧ್ರುವ ಸರ್ಜಾ ಅವರು ನಾವು ಹೋಗಿ ಒಂದು 10 ನಿಮಿಷಕ್ಕೆ ಬಂದರು. ತುಂಬ ಅಂದರೆ ತುಂಬ ಏನು ಹೇಳ್ತಾರೆ, ಈಗೋ ಅನ್ನೋದಿಲ್ಲ, ಏನಿಲ್ಲ, ನ್ಯಾಚುರಲ್ ಪರ್ಸನ್ನು. ನಿಜವಾಗ್ಲೂ ತುಂಬಾ ಖುಷಿಯಾಯಿತು ನೋಡ್ಬೋದು. ಈಗ ನಮಗೆ ಅವರು ಹೀರೋ, ಬಟ್ ಅವರು ಎಷ್ಟು ಸಿಂಪಲ್ ಆಗಿದ್ದರು, ಎಷ್ಟು ಸೃಜನತೆ ಆಗಿದ್ದರು ಅಂದರೆ ನಮಗೆ ನೋಡಿ ಫುಲ್ಲು ಖುಷಿಯಾಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬೇರೆಯವ್ರ ಜೊತೆ ಮಾತಾಡೋದಾಗಲಿ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದರು. ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು. ಸೊ ಅವರು ತುಂಬ ಹೊತ್ತು ಒಂದು 5 ನಿಮಿಷ 10 ನಿಮಿಷ ಮಾತಾಡಿದರು. ಒಂದೆರಡು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಈಗೇನು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಅದಾದ ನೆಕ್ಸ್ಟು ಸ್ಟೇಜ್ ಮೇಲೆ ಕರೆದು ಅವರಿಗೆ ಸನ್ಮಾನ ಮಾಡ್ತಾಯಿದ್ರು. ಆವಾಗ ಶಿವ ಏನೀಗ ಫೇಮಸ್ ಆಗಿದೆ ಆ ಸಾಂಗನ್ನ ಹಾಕಿದರು. ಬಟ್ ನಾನಿಲ್ಲಿ ಸಾಂಗ್ ಹಾಕೋ ಥರ ಇಲ್ಲಲ್ಲ, ಹಾಗಾಗಿ ಸಾಂಗ್ನ ಮ್ಯೂಟ್ ಮಾಡಿರೋವಂಥದ್ದು. ನೆಕ್ಸ್ಟು ಈ ಧ್ರುವ ಸರ್ಜಾ ಸರ್ನ ಮಾತಾಡೋಕ್ಕೆ ಅಂತ ಹೇಳಿಬಿಟ್ರು. ತುಂಬ ಚೆನ್ನಾಗಿ ಮಾತಾಡಿದರು. ಎಕ್ಸ್ಪೆಷಲಿ ಅವರು ಒಂದೇ ಒಂದು ಮಾತು ಹೇಳಿದ್ದು, ನನಗೆ 3 ಮಕ್ಕಳು, ಈ ರೀತಿ ವಿದ್ಯಾ ಅನ್ನೋದನ್ನು ನಾವು ಕೊಡಿಸ್ಬೇಕು, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳಿ ಮಾತಾಡ್ತಾಯಿದ್ರು. ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ತುಂಬಾ ಚೆನ್ನಾಗಿ ಮಾತಾಡಿದರು, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಹೀರೋ ಅಂತ ನಾವು ಸ್ಕ್ರೀನ್ ಮೇಲೆ ಏನು ನೋಡ್ತೀವಿ ಅವರಲ್ಲ, ಇಲ್ಲಿ ತುಂಬ ಸಿಂಪಲ್ ಪರ್ಸನ್ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಯಿತು ನಮಗಂತೂ. ಹಿರಿಯರಿಗೆ, ತಾಯಂದಿರಿಗೆ ಹಾಗೂ ಎಲ್ಲ ಪುಟಾಣಿಗಳಿಗೆ ಎಲ್ರಿಗೂ ನಮಸ್ಕಾರ. ಸೆಂಟ್ ಯಶ್ ಹೈಸ್ಕೂಲ್ ಆಲ್ ದಿ ಬೆಸ್ಟ್ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಹಲೋ ಥ್ಯಾಂಕ್ ಯು ಸೋ ಮಚ್. ನನಗೆ ಇಲ್ಲಿ ಕರೆದಂಥ ನಮ್ಮ ಗೆಳೆಯರಾದ ನವೀನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗುತ್ತೆ. ಆ್ಯಂಡ್ ಅವರ ಶ್ರೀಮತಿಗೂ ಥ್ಯಾಂಕ್ಸ್, ಅವ್ರ ತಂದೆ ತಾಯಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವ್ಯಾಲ್ಯೂಸ್ ಬಗ್ಗೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ನನಗಿಂತ ದೊಡ್ಡವರು, ಎಲ್ಲ ತಾಯಂದಿರೆಲ್ಲ ಕೂತಿದ್ದೀರಾ. ಇವಾಗ ನನಗೂ 3 ಜನ ಮಕ್ಕಳಿದ್ದಾರೆ. ಇವಾಗ 2 ನಾನು ಮಾಂಟೆಸರಿಗೆ ಸೇರಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಅ ಟೀಚರ್ಸ್ಗೂ ಗೌರವ ಕೊಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರೆದಿದ್ದಕ್ಕೆ. ಲವ್ ಯು. ಜಯ ಆಂಜನೇಯ. ಥ್ಯಾಂಕ್ ಯು ಸೊ ಮಚ್. ಮಕ್ಕಳು ಕಲ್ಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದೆರಡು ಸ್ಟೆಪ್ ಹಾಕಿದ್ರೆ ಸರ್ ಎಲ್ಲ ಕಡೆ ಏನ್ ವೈರಲ್ ಆಗ್ತಿದ್ದೀರಾ ಗೊತ್ತಾ? ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದೆ ಶಿವ. ಒಂದೆರಡೇ ಡ್ಯಾನ್ಸ್ ಗೊತ್ತಾ? ನೀವು ನೋಡಿದಿರಲ್ಲ, ಎಲ್ಲರೂ ಯಾರು ಇಟ್ಕೊಂಡು ಎಲ್ಲರೂ
ಮೇಡಮ್ ಮಾಡ್ತಾರೆ ನಾವು ಬರೋಣ, ಓಕೆನಾ? ಸೊ ಬರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಡೈಲಾಗ್ ಒಂದೇ ಒಂದು ಎರಡು ಅಂತ ಓಕೆ. ಕ್ಷಮೆ ಇರಲಿ, ಪರ್ಮಿಷನ್ ಕೇಳಿ ನನಗೆ ಅನೌನ್ಸ್ ಮಾಡಿದ್ದೀನಿ. ಅಲ್ಲ ಅಲ್ಲ ಮೇಡಮ್, ಪರವಾಗಿಲ್ಲ, ಕ್ಷಮಿಸ್ಬಿಡ್ತೀನಿ, ಆದ್ರೆ ಡೈಲಾಗ್ ಹೇಳ್ತೀನಿ. ನನ್ನ ನೋಡಿಬೇಕು ಅಂತ ಈ ಊರಲ್ಲಿ ಮಚ್ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ. ನಾನ್ ಒಂದ್ಸರಿ ಮಚ್ಚಿಡಿದ್ರೆ ಈ ಊರಲ್ಲಿ ಅವರೆಲ್ಲ ಬಿಸಿ ಆಗೋಯ್ತಾರಣ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಹಾಕ್ಬಿಡಿ ಹೋಗ್ಲಿ, ಹಾಗೆ ಅವ್ರು ಇಟ್ಕೊಂಡಿರ್ತಾರೆ. ಸಾಂಗ್ ಬರ್ಲಿ. ಶಿವ ಇನ್ನೂ ಒಂದು ಡೈಲಾಗ್ ಹೇಳಿ, ಒಂದು ಡ್ಯಾನ್ಸ್ ಮಾಡಿ ಅಂತ ಹೇಳಿ ಮೇಡಮ್ ಅವರು ಕೇಳ್ತಾಯಿದ್ರು. ಎಷ್ಟು ಚಪ್ಪಾಳೆ, ಎಷ್ಟು ವಿಜುವಲ್ಸ್ ಅಂದರೆ ನಿಜವಾಗ್ಲೂ ಅವರೊಂದು ಧ್ವನಿ ಎತ್ತಿದ್ರೆ ಸಾಕಿತ್ತು, ಅಷ್ಟು ಚಪ್ಪಾಳೆ ವಿಜುವಲ್ಸ್ ಬರ್ತಾಯಿತ್ತು. ತುಂಬಾ ಖುಷಿಯಾಯಿತು ನಮಗಂತೂ. ಇನ್ನೂ ನೋಡಿದರೆ ಅಲ್ವಾ ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕಿದ್ರು ಅಂತ. ಈಗ ನೋಡ್ಬೋದು ಎಷ್ಟು ಜನ ವಿಜುವಲ್ಸು ಬರ್ತಾಯಿತ್ತು ಅಂತ. ಮತ್ತು ಮೇಡಮ್ಗೆ ಹೇಳ್ತಾಯಿದ್ರು, ಈಗ ನಂದು ಡ್ಯಾನ್ಸ್ ಆಯಿತು, ನೆಕ್ಸ್ಟು ಮೇಡಮ್ ಅವ್ರು ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಅವರು ಕಾಲು ಎಳಿತಾಯಿದ್ರು ಧ್ರುವ ಸರ್ಜನ್. ತುಂಬ ಚೆನ್ನಾಗಿ ಮಾತಾಡಿದರು ಅಂತಲೇ ಹೇಳ್ಬೋದು ಧ್ರುವ ಸರ್ಜಾ ಸರ್. ತುಂಬ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿ ಬರೋದು ಸೆಕೆಂಡ್ರಿ, ಬಟ್ ಕಣ್ಣೆದುರುಗಡೆ ಕೂತ್ಕೊಂಡು ನೋಡೋದೇ ಬೇರೆ. ತುಂಬಾ ಹ್ಯಾಪಿ ಆಯಿತು ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಧ್ರುವ ಸರ್ನ ನೋಡಿದ್ದು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಒಂದು ಮೂಮೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಮಕ್ಕಳ ಸ್ಕೂಲಲ್ಲಿ ನಡೆದಂಥ ಒಂದು ಏನು ಹೇಳ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥದ್ದನ್ನು ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ನಿಮಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.